ಆ, ಅಂದ್ರೆ ಅತ್ತೆ ನಂಗೆಲ್ಲ ಗೊತ್ತು ಮಗಳೇ. ಆದಿ ನಿನ್ನ ಅವತ್ತು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದು, ಅವತ್ತಿನ ದಿನ ನಿನಗೆ ಅದೇನೋ ಪರ್ಪೋಸ್ ಮಾಡಿದ್ದು ನನಗೆಲ್ಲ ಗೊತ್ತು. ಮತ್ತೆ ನಿಮ್ಗೆ ಎಲ್ಲ ವಿಷಯ ಗೊತ್ತಿತ್ತಾ? ಎಲ್ಲ ವಿಷಯ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ರ ಅತ್ತೆ? ಯಾಕತ್ತೆ ಹೀಗ್ ಮಾಡಿದ್ರಿ? ಆದಿಯವರು ನನ್ನ ಹತ್ರ ಈ ವಿಷಯನ ಹೇಳಕ್ ಬರ್ತಿದ್ದಾರೆ ಅಂದಾಗ ನಿಮ್ ತಡಿಬೋದಿತ್ತಲ್ವಾ ಅತ್ತೆ? ಆದಿಯವ್ರನ್ನ ಯಾಕೆ ತಡಿಲಿಲ್ಲ ಅತ್ತೆ? ಯಾಕೆ ಇಷ್ಟು ಮುಂದುವರಿಯಕ್ ಬಿಟ್ರಿ ಅವ್ರನ್ನ? ನೀವು ಒಂದ್ ನಿರ್ಧಾರ ತಗೊಳ್ದೆ ಹೋಗಿದ್ದಕ್ಕೆ ನನ್ ಪರಿಸ್ಥಿತಿ ಏನಾಗಿದೆ ನೋಡಿ ಅತ್ತೆ. ಯಾಕತ್ತೆ ಹೀಗ್ ಮಾಡಿದ್ರಿ? ಎಲ್ಲ ನಿನ್ ಒಳ್ಳೇದಕ್ಕೆ. ಏನು ನನ್ ಒಳ್ಳೇದಕ್ಕ? ಇದರಿಂದ ಹೇಗತ್ತೆ ನನಗ್ ಒಳ್ಳೇದಾಗತ್ತೆ? ನೀವು ನನ್ನ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀರಿ. ಕಾಮತ್ ಮಾವಾಗ ಹೇಳ್ತಿರೋ ಪ್ರಶ್ನೆಗೆ ನನಗೆ ಎದೆಗೆ ಚೂರಿ ಹಾಕ್ದಾಗ್ತಿದೆ. ನಾಳೆ ಮಾವ ನನ್ ಮುಂದೆ ನಿಂತು ಆದಿ ಪ್ರೀತಿಸ್ತಾ ಇರೋ ಹುಡುಗಿ ನೀವೇ ಅಂತೆ, ಅವನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರೆ ಈ ತರದೊಂದು ಪ್ರಶ್ನೆ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಆದಿ ಅವ್ರಿಗೆ ನನ್ ಬಗ್ಗೆ ಈ ತರ ಎಲ್ಲ ಭಾವನೆಗಳು ಮೂಡಿದೆ ಅಂತ ಮೊದಲನೇದಾಗಿ ಅವರು ನಿಮ್ಮ ಹತ್ರನೇ ಹೇಳ್ಕೊಂಡಿರ್ತಾರೆ ಅನ್ಸುತ್ತೆ ಅಲ್ವಾ? ಹೌದು, ಮೊದಲನೇದಾಗಿ ಅವ್ನು ನನಗೆ ಹೇಳ್ಕೊಂಡಿದ್ದು. ಯಾಕತ್ತೆ ಮೊದ್ಲೇ ನೀವ್ ನನ್ನ ಹತ್ರ ಈ ವಿಷಯನೆಲ್ಲ ಹೇಳಲಿಲ್ಲ? ನೀವು ಮೊದ್ಲೇ ಈ ವಿಷಯನೆಲ್ಲ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಎಲ್ಲ ಚೆನ್ನಾಗಿ ಹೋಗ್ತಿದ್ದಿದ್ ನನ್ನ ಜೀವನದಲ್ಲಿ ತಲೆ ಮೇಲೆ ದೊಡ್ಡ ಬಂಡೆ ಕಲ್ ಬಿದ್ದಾಗ ಆಗ್ತಿದೆ. ನನ್ಗೆ ಉಸಿರು ಕಟ್ಟಾಗ ಆಗ್ತಿದೆ ಅತ್ತೆ. ಅಲ್ಲ ಅತ್ತೆ, ಈ ಮನೇಲಿ ಎಲ್ರ ಭಾವನೆಗಳನ್ನ ಅವ್ರ ನಾಡಿ ಮಿಡಿತದಲ್ಲೇ ಅರ್ಥ ಮಾಡ್ಕೊಂಡ್ ಬಿಡ್ತೀರಿ. ಅಂಥದ್ರಲ್ಲಿ ನನ್ನ ಭಾವನೆ ಯಾಕತ್ತೆ ನಿಮ್ಗೆ ಅರ್ಥ ಆಗ್ಲಿಲ್ಲ? ಭಾಗ್ಯ, ಭಾವನೆಗಳು ಸಾಂದರ್ಭಿಕ, ಆದ್ರೆ ಬದುಕಿನ ನೈಜತೆ ಬೇರೆನೇ ಇದೆ ಅಲ್ವಾ? ನಿನ್ನ ಭವಿಷ್ಯ, ನಿನ್ನ ಭಾವನೆಗಳು ಎರಡು ಜೊತೆಲಿಟ್ಟು ನೋಡಿದಾಗ ನನಗೆ ನಿನ್ನ ಭವಿಷ್ಯನೇ ದೊಡ್ಡದಾಗಿ ಕಾಣ. ಹೇಳಿ ಭವಿಷ್ಯದ ಬಗ್ಗೆ ನಾನು 1000 ಕನಸುಗಳನ್ನ ಕಟ್ಕೊಂಡಿದ್ದೆ ಅತ್ತೆ. ಅದೆಲ್ಲ ನುಚ್ಚುನೂರಾಗೋಯ್ತು. ನೀನು ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೀಯ. ನೀನೇ ಹೇಳ್ತಿದೀಯ ಭವಿಷ್ಯದ ಬಗ್ಗೆ ನಾನು 100 ಕನಸು ಕಟ್ಕೊಂಡಿದ್ದೆ ಅಂತ. ಕಟ್ಕೊಂಡಿರೋ ಕನಸುಗಳಿಗೆ ಜೊತೆಯಾಗಿ ನಿಲ್ಲಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದಕ್ಕೆ ನೀನ್ ಯಾಕೆ ಬೇಡ ಅಂತಿದೀಯ? ಇಷ್ಟು ವರ್ಷ ಎಲ್ಲಾ ಕಷ್ಟಗಳನ್ನು ಒಬ್ಳೆ ಅಲ್ವಾ ಅತ್ತೆ ಎದುರಿಸಿರೋದು. ಹಾಗೂ ಸಹಾಯ ಬೇಕಂದಾಗೆಲ್ಲ
ನೀವು, ಮಾವ, ಗುಂಡ, ಬಂಗಾರಿ, ಅಪ್ಪ, ಅಮ್ಮ ಇವರೆಲ್ಲರೂ ನನ್ನ ಜೊತೆ ನಿಂತೇ ಇರ್ತಿದ್ರಿ ಅಲ್ವಾ? ಎಷ್ಟು ದಿವಸ ಹೋಗ್ತಾರ ಅವರು? ಯಾಕೆ ಮಗಳೇ ಸುಮ್ಮನೆ ನಿಂತಿದ್ಯಾ? ಉತ್ತರ ಇಲ್ವಾ ನಿನ್ನ ಹತ್ರ? ನಾನು ನಿಮ್ಮ ಮಾವನವರು ಇಬ್ರು ಉದುರೋಗೋ ಎಲೆ. ನಿನ್ ಮಕ್ಕಳು ನಾಳೆ ವಿದ್ಯಾಭ್ಯಾಸಕ್ಕೆ ಕೆಲ್ಸಕ್ಕೆ ಊರ್ ಬಿಟ್ಟು ಹೋಗ್ತಾರೆ ಅನ್ಕೋ. ನಿನ್ ಜೊತೆಲಿ ಇರೋರೆಲ್ಲ ದೂರ ಹೋದ್ಮೇಲೆ ನೀನಿಡೋ ಪ್ರತಿ ಒಂದು ಹೆಜ್ಜೆನೂ ಭಾರ ಅನ್ಸುತ್ತೆ ಮಗಳೇ. ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ಅಯ್ಯೋ ನನ್ ಜೊತೆಲಿ ಇರೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಅನ್ಸತ್ತಮ್ಮ. ಇಲ್ಲ ಅತ್ತೆ, ಮುಂದೊಂದ್ ದಿನ ಯಾವಾಗ್ಲೂ ಹೀಗಾಗ್ಬೋದು ಅನ್ನೋದನ್ನ ಊಹಿಸ್ಕೊಂಡು ಈಗ ನಾನು ಕಟ್ಕೊಂಡಿರೋ ಖುಷಿನ ನಾನು ಯಾಕತ್ತೆ ಬಲಿ ಕೊಡ್ಲಿ? ನನ್ನಲ್ಲಿರೋ ಭಾವನೆಗಳನ್ನ ನಾನು ಯಾಕೆ ಬದಲಾಯಿಸ್ಕೊಳ್ಳಿ? ನೋಡು ಭಾಗ್ಯ, ಪ್ರತಿ ಒಂದು ಕಡೆಯಿಂದಾನು ಅದೇ ಸುದ್ದಿ ಬರ್ತಿದೆ ಅಂದ್ರೆ ವಿಧಿ ನಿನಗೆ ಅದ್ರ ಬಗ್ಗೆನೇ ಏನೋ ಹೇಳಕ್ ಹೊರಟಿದೆ ಅಂತ ಅರ್ಥ. ಭಾಗ್ಯ, ನಿನ್ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಥವಾ ಅರ್ಥ ಆದ್ರೂ ಆಗದೆ ಇರೋ ತರ ನೀನು? ಭಾಗ್ಯ, ನಿನ್ಗೊಂದು ಪ್ರಶ್ನೆ ಕೇಳ ನಾನು. ಇದನ್ನ ಒಪ್ಕೊಳಕ್ಕೆ ನಿನಗೇನೋ ತಡೀತಾ ಇದೆ. ಏನದು ಮಗಳೇ? ಮಕ್ಕಳಿದ್ದಾರೆ ಅನ್ನೋದಾ ಅಥವಾ ಎರಡನೇ ಮದುವೆ ಅನ್ನೋದಾ? ನನ್ನನ್ನ ತಡಿತಿರೋದು ನಾನೇ ಅತ್ತೆ. ನನ್ನೊಳಗಿನ ಭಯ, ನನ್ನೊಳಗಿನ ಭಾವನೆಗಳು. ಒಬ್ಬ ತಾಯಿಯಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನನ್ನ ನಿರ್ಧಾರದಿಂದ ನಾಳೆ ನನ್ನ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಗೆ ಅನ್ಕೊಳ್ಳಿ? ಅಥವಾ ಮಕ್ಕಳ ಖುಷಿಗೋಸ್ಕರ ನನ್ನ ಭಾವನೆಗಳನ್ನ ನಾನು ಯಾಕೆ ಬದಲಾಯಿಸ್ಕೊಳ್ಳಿ? ಮಕ್ಕಳ ಖುಷಿಗೋಸ್ಕರ ನನಗೆ ಇಷ್ಟ ಇಲ್ಲದಿರೋ ನಿರ್ಧಾರನ ನಾನು ಯಾಕೆ ತಗೊಳ್ಳಿ ಅತ್ತೆ? ಇದನ್ನೆಲ್ಲ ನೋಡಿದವ್ರು ಏನಂತಾರತ್ತೆ? ಭಾಗ್ಯ ಏನೇ ಮಾಡಿದ್ರು ಮಾತಾಡಕ್ಕೆ ಅಂತಾನೆ ಒಂದಷ್ಟು ಜನ ಇದ್ದಾರೆ. ಇನ್ನು ಈ ವಿಷಯದಲ್ಲಿ ಕೇಳ್ಬೇಕಾ? ಮನ್ಸಿಗೆ ಬಂದ ಹಾಗೆ ಮಾತಾಡ್ಕೋತಾರೆ. ಏನ್ ನಿನ್ ಮಾತಿನ ಅರ್ಥ? ನಿನ್ ಜೀವನದ ಈ ಹೊಸ ಅಧ್ಯಾಯಕ್ಕೆ ನೀ ತಯಾರಿಲ್ಲ ಅಂತನಾ? ಹೇಗ್ ತಯಾರಿರ್ಲಿ ಅತ್ತೆ, ಹೇಗ್ ತಯಾರಿರ್ಲಿ? ಜೀವನದಲ್ಲಿ ಏನೇನ್ ನೋಡಬಾರ್ದಾಗಿತ್ತೋ ಅದನ್ನೆಲ್ಲ ನಾನು ಈಗಾಗಲೇ ನೋಡಾಗಿದೆ. ಇನ್ನು ಹೊಸ ಜೀವನ ಶುರು ಮಾಡೋ ಯಾವ ಆಶಾಭಾವನೆನೂ ನನ್ನಲ್ಲಿ ಉಳ್ದಿಲ್ಲ ಅತ್ತೆ. ನೋಡು ಭಾಗ್ಯ, ಆದಿ ಹಳೆ ಪ್ರೀತಿ ಬಗ್ಗೆ ಬೇಜಾರು ಮಾಡ್ಕೊಂಡಾಗ ಹಳೇದನ್ನೆಲ್ಲ ಮರ್ತು ಬಿಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದೆ. ಒಂದ್ ತರಕಾರಿ ಬುಟ್ಟಿಲಿ ಒಂದ್ ತರಕಾರಿ ಹಾಳಾದ್ರೆ ಅದನ್ನ ತೆಗೆದು ಬಿಸಾಕ್ಬಿಡೋದೆ. ಇಲ್ಲ ಅಂದ್ರೆ ಬುಟ್ಟಿಲಿರೋ ಅಷ್ಟು ತರಕಾರಿನೂ ಹಾಳಾಗತ್ತೆ. ಜೀವನನೂ ಹಾಗೆ. ಆಗಿರೋ ಕೆಟ್ಟ ಘಟನೆಗಳನ್ನೆಲ್ಲ ಮರಿಬೇಕು, ಆಗ್ಲೇ ಹೊಸ ಜೀವನಕ್ಕೆ ಕಾಲಿಡಕ್ಕಾಗದು. ಮುಂದೆ ಹಾಗಾಗೋಗ್ಬೋದು ಹೀಗಾಗೋಗ್ಬೋದು ಅಂತ ಯೋಚನೆ ಮಾಡ್ತಾ ಕೂತ್ರೆ ಯಾವ ಪ್ರಯೋಜನನೂ ಇಲ್ಲ. ಆದಷ್ಟು ಬೇಗ ನಿರ್ಧಾರ ತಗೋ. ಹೊಸ ಜೀವನಕ್ಕೆ ಖಂಡಿತ ನಿನ್ನಲ್ಲಿ ಜಾಗ ಇದೆ. ಅಯ್ಯೋ, ಇವಳು ಏನು ಉತ್ತರ ಕೊಡದೆ ಹೊಟ್ಟೋದ್ರಲ್ಲ. ಅಂದ್ರೆ ಇವಳಿಗೆ ಆದಿ ಅಂದ್ರೆ ಇಷ್ಟ ಇಲ್ವಾ? ಅವಳ ಮಾತನ್ನ ಕೇಳಿಸ್ಕೊಂಡ್ರೆ ಜನ ಏನಂತಾರೆ ಅನ್ನೋ ಭಯ ಅವಳಲ್ಲಿದೆ. ಅಂದ್ರೆ ಸಮಾಜ ಒಪ್ಕೊಂಡ್ರೆ ಭಾಗ್ಯ ಒಪ್ಕೋತಾಳೆ ಅಂತನಾ? ಸಮಾಜದ ಭಯದಿಂದ ಈ ಕ್ಷಣಕ್ಕೆ ಅವಳಿಗೆ
ಅದು ಇಷ್ಟ ಇಲ್ಲ ಅನ್ನಿಸ್ತಾ ಇದೆ. ಆದ್ರೆ ಮುಂದೆ ಅವಳ ಭಾವನೆಗಳು ಖಂಡಿತ ಬದಲಾಗತ್ತೆ. ಅವಳದು ಕೊನೆಯ ನಿರ್ಧಾರ ಇದೆ ಅಂತ ಅನ್ಕೊಳ್ಳೋದು ಬೇಡ. ನಿಮ್ ಗಂಡ ತಾಂಡವ್ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ. ಅರೆಸ್ಟಾ? ಯಾಕೆ? ನಾನೇನ್ ಮಾಡ್ದೆ? ಕಾಮತ್ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಡಿಸ್ತೀನಿ, ಆದ್ರೆ ನಂದು 3 ಕಂಡೀಷನ್ ಇದೆ. ಒಂದು, ಆ ಮನೆನ ವಾಪಸ್ ಕೊಡ್ಬೇಕು. ಎರಡನೇದು, ಯಾರ ತಂಟೆಗೂ ಬರದೆ ನೀನು ತಾಂಡವು ಈ ಊರ್ ಬಿಟ್ಟು ಹೊರಡ್ಬೇಕು. 3, ಹೋಗೋದಕ್ ಮುಂಚೆ ನೀನು ತಾಂಡವ್ ಇಬ್ರು ಎಲ್ರು ಕ್ಷಮೆ ಕೇಳ್ಬೇಕು. ನಾನೇನೋ ಮಾಡ್ಬೇಕು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದೆ. ಆ ಭಾಗ್ಯ ಕಾಮತ್ ಸೇರ್ಕೊಂಡು ಎಲ್ಲಾನು ಹಾಳು ಮಾಡ್ತಿದ್ದಾರೆ. ಏ ಕನಿಕಾ, ಏನೇ ನಿಮ್ಮ ಅಪ್ಪಂಗ್ ಬಂದಿರೋ ದೊಡ್ಡ ರೋಗ? ನನ್ ಹೇಗಾದ್ರೂ ಮಾಡಿ ಬಾಗಿ ನಂಗೆ ಮಣ್ಣು ಮುಕ್ಕಿಸ್ಬೇಕು ಅಂತ ಅನ್ಕೊಂಡಿದ್ರೆ ಬೇಕು ಬೇಕು ಅಂತ ಮಧ್ಯ ಬರ್ತಾರ. ನೋಡು, ಬೇಡ ಬೇಡ ಅಂದ್ರೂ ಸುಮ್ನೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಿದ್ದಾರೆ. ಇವಾಗ ನಿಮ್ಮಪ್ಪ ಮಾಡಿರೋ ತಪ್ಪಿಗೆ ಶಿಕ್ಷೆ ನಿನಗ್ ಕೊಡ್ತಾ ಇದ್ದೀನಿ. ಅದ್ ಏನ್ ಮಾಡ್ತೀಯ ಗೊತ್ತಿಲ್ಲ ಕನಿಕಾ. ನೀನು ತಾಂಡವ್ನ ಜೈಲಿಂದ ಬಿಡಿಸ್ಬೇಕು. ಇಲ್ಲ ಅಂದ್ರೆ ನೀನ್ ನಿನ್ ಕಂಪನಿಗೋಸ್ಕರ ಮಾಡಿರೋ ಮೋಸನೆಲ್ಲ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನೀನ್ ಬಂಡವಾಳನೆಲ್ಲ ನಿಮ್ ಮನೆಯವ್ರ ಮುಂದೆ ಬಯಲ್ ಮಾಡ್ತೀನಿ. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಪಾಪ ಪಪ್ಪ ಹೇಗಿದಾರೋ ಏನೋ, ಹುಷಾರಾದ್ರೋ ಇನ್ನು ಹಾಸ್ಪಿಟಲ್ ಇದ್ದಾರೋ ಒಂದು ಗೊತ್ತಿಲ್ಲ. ಅಮ್ಮನ್ ಹೇಗ್ ಕೇಳೋದು? ಅಕಸ್ಮಾತ್ ಅವ್ರು ಸಿಟ್ ಮಾಡ್ಕೊಂಡ್ರೆ? ದೇವ್ರೆ, ಇವ್ರಪ್ಪ ಅರೆಸ್ಟ್ ಆಗಿದ್ದಾರೆ ಅಂತ ನಾನು ಇವಳಿಗೆ ಹೇಗೆ ಹೇಳಿ? ಮೊದ್ಲೇ ಮನ್ಸಿಗೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಈಗ ಈ ವಿಷಯನೂ ಹೇಳಿ ಇವಳ ಮನ್ಸಿಗೆ ನಾನು ಹೇಗ್ ನೋವು ಮಾಡ್ಲಿ? ಅಮ್ಮ, ಪಪ್ಪ ಹೇಗಿದಾರಂತೆ? ಹುಷಾರಾದ್ರಂತ? ಅಯ್ಯೋ ಪುಟ್ಟ, ನಿನ್ಗೆ ಹೇಳೋದನ್ನೇ ಮರ್ತಿದ್ದೆ ನೋಡು. ಪಪ್ಪಂಗೆ ಹುಷಾರಾಯ್ತಂದೆ, ಆರಾಮಾಗಿದಾರಂತೆ. ಹೌದಾ? ಅಮ್ಮ, ನೀನೇನು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಹೋಗಿ ನೋಡ್ಕೊಂಡ್ ಬರ್ಲಾ? ಅದು ಬಂಗಾರಿ ಅವರು ಯಾವ್ದೋ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದಾರಂತೆ ಕಣೆ. ಏನಕ್ಕೆ ಬೇಜಾರು? ಆತರ ಏನಿಲ್ಲ ಅಮ್ಮ, ಪಪ್ಪ ಹುಷಾರಾಗಿದ್ದಾರೆ ಅಂದೆ ಅಲ್ವಾ, ಸಮಾಧಾನ ಆಯ್ತು. ಸರಿ ಸರಿ, ಈಗ ಬೇಗ ಮಲ್ಕೋ. ಆಮೇಲೆ ನಿದ್ದೆ ಆಗಲ್ಲ, ಬೆಳಿಗ್ಗೆ ಎಷ್ಟೊತ್ತಾದ್ರೂ ಎದ್ದೇಳಲ್ಲ, ಲೇಟ್ ಆಗತ್ತೆ ಕಾಲೇಜ್ಗೆ. ಮಲ್ಕೋ. ಇವನ್ ಎಲ್ಲಿ ಹೋದ ಗುಣ್ಣಣ್ಣ? ಯಾಕೆ ಸುಳ್ಳು ಹೇಳಿದೆ ಭಾಗ್ಯ? ನಿಜ ಏನು ಅನ್ನೋದನ್ನ ಹೇಳ್ಬೋದಾಗಿತ್ತು ತಾನೆ? ಹೇಗತ್ತೆ ಹೇಳಿ? ಪಾಪ ಬಂಗಾರಿಗೆ ಅವಳ ಅಪ್ಪನ ಕಂಡ್ರೆ ತುಂಬಾನೇ ಪ್ರೀತಿ. ಅಂಥದ್ರಲ್ಲಿ ನಿಮ್ಮಪ್ಪ ಸ್ಟೇಷನ್ ಅಲ್ಲಿ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವಳ ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತು ಅತ್ತೆ. ಅದಕ್ಕೆ ಸುಳ್ಳು ಹೇಳಿದೆ. ಅಂದ್ರೆ ನನ್ ಭಾಗ್ಯ ಇವತ್ತು ಮೊದಲನೇ ಸಲನ ಸುಳ್ಳು ಹೇಳ್ತಿರೋದು? ಇವತ್ತು ತುಂಬಾ ಸುಳ್ಳು ಹೇಳಿದ್ಯಾ ಭಾಗ್ಯ? ತುಂಬಾನ? ಕಾಮತ್ತವ್ರಿಗೂ ಸುಳ್ಳು ಹೇಳಿದೆ, ನಿನ್ನ ಮಗಳಿಗೂ ಸುಳ್ಳು ಹೇಳಿದೆ. ಸಾಲದಕ್ಕೆ ನಿನ್ ಮನಸ್ಸಾಕ್ಷಿಗೆ
ನೀನೇ ಸುಳ್ಳು ಹೇಳ್ಕೊತಾ ಇದ್ದೆ. ಎಷ್ಟು ಕಾಡಿಸ್ತೀಯ ಮಗಳೇ. ನಿಜ ಒಪ್ಕೊ, ನಿನ್ನ ಮನ್ಸಲ್ಲಿ ಆದಿ ಇದ್ದಾನೆ ಅಂತ. ನೋಡು ಭಾಗ್ಯ, ಆದಿ ತುಂಬಾ ಒಳ್ಳೆ ಹುಡುಗ. ನಿನ್ ಕಂಡ್ರಂತೂ ಜೀವ ಬಿಡ್ತಾನ ಅವನು. ಆಮೇಲೆ ಅವನು ಆ ಮನೆ ಹಾಳ ತಾಂಡವ್ ತರ ಅಲ್ಲ, ತುಂಬಾ ಒಳ್ಳೆಯವನು. ನಿನ್ ಖುಷಿನೇ ಅವನ್ ಖುಷಿ ಅಂತ ಅನ್ಕೊಂಡಿದ್ದಾನೆ. ನಿನಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದಾನೆ. ನೀನ್ ನೋವು ಕೊಡೋದಿರ್ಲಿ, ಒಂದು ಸಣ್ಣ ಇರುವೆ ಕಚ್ಚಿದ್ರು ನಿನ್ ಪ್ರಾಣನೇ ಹೋಯ್ತೇನೋ ಅನ್ನೋ ತರ ಆಡ್ತಾನೆ. ಅಷ್ಟು ಕಾಳಜಿ ಮಾಡ್ತಾನೆ ಅವನು. ನೋಡು, ನಿನ್ ಜೀವನಕ್ಕೆ ಒಬ್ಬ ಒಳ್ಳೆ ಸಂಗಾತಿ ಸಿಕ್ತಿದ್ದಾನೆ ಅಂದ್ರೆ ಅದಕ್ಕೆ ಯಾಕೆ ಬೇಡ ಅಂತಿದ್ಯಾ ನೀನು? ಹೊಸದಾಗಿ ಜೀವನ ಕಟ್ಕೋ, ಸಂತೋಷವಾಗಿರು ಅಂದ್ರೆ ದಂಡಿ ತರ ಬೇಡ ಅಂತಿದೀಯಲ್ಲ, ಯಾಕೆ? ಭಾಗ್ಯ, ನನ್ ಮಾತು ಕೇಳಮ್ಮ, ದಯವಿಟ್ಟು ಒಪ್ಕೋ. ಓ ಗಾಡ್, ಇವಳು ಇದೇ ಟೈಮಿಗೆ ಬರ್ಬೇಕಾಗಿತ್ತಾ? ಏನೇ ಮಾಡ್ತಿದ್ಯಾ? ಅದು ನಾನ್ ಇಲ್ಲಿ ಅಲ್ಲ, ಫೋನ್ ಏನಕ್ಕೆ ನನ್ನ ಕೈಯಲ್ಲಿದೆ. ಪರ್ಮಿಷನ್ ಅಲ್ಲದೆ ಇನ್ನೊಬ್ರು ಫೋನ್ ಯೂಸ್ ಮಾಡಬಾರ್ದು ಅಂತ ಬುದ್ಧಿ ಇಲ್ವಾ ನನ್ಗೆ? ಅಯ್ಯೋ, ನಾನೇ ನಿನ್ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ರೂಮ್ ಕ್ಲೀನ್ ಮಾಡ್ತಿದ್ನ, ಈ ಫೋನ್ ಕೆಳಗಡೆ ಬಿದ್ದಿತ್ತು, ಅದನ್ನ ಎತ್ತಿಡೋಣ ಅಂತ ತಗೊಂಡೆ. ಓ ಹೌದಾ? ಆಮೇಲೆ ನಿನ್ ಕಣ್ಣಂಗ್ ನಾನು ಹೇಗ್ ಕಾಣಿಸ್ತಿದ್ದೀನಿ? ನನ್ ಕಿವಿಗೆ ಹೂ ಇಡಕ್ ಬರ್ಬೇಡ. ಈ ತರ ಸುಳ್ಳುಗಳೆಲ್ಲ ನನ್ ಮೈಯಲ್ಲೇ ಬಂದಿದೆ ಅಲ್ಲ. ಇಂಥ ಚೀಪ್ ಕೆಲಸ ಎಲ್ಲ ಮಾಡಬಾರ್ದು ಅನ್ನೋ ಕಲ್ಚರು ಇಲ್ಲ ಅಲ್ವಾ ನಿನಗೆ? ಕನ್ನಿಕಾ ಪ್ಲೀಸ್, ಏನೇನೋ ಹೇಳ್ಬೇಡ. ನಾನ್ ನಿಜವಾಗ್ಲೂ ಇಂಟೆನ್ಷನ್ಲಿ ಫೋನ್ ಎತ್ಕೊಂಡಿದ್ದಲ್ಲ, ಕ್ಲೀನ್ ಮಾಡೋದಕ್ಕೆ ಅಂತಾನೆ ಬಂದಿದ್ ನಾನು. ಅವಾಗ ನಿನ್ ಫೋನ್ ಬಿದ್ದಿತ್ತು ನೋಡು. ನೀನ್ ನಂಬ್ಲಿ ಅಂತ ನಾನೇನೋ ಹೇಳ್ತಿಲ್ಲ, ನಂಬೋದಾದ್ರೆ ನಂಬು, ಬಿಟ್ರೆ ಬಿಡು. ಸುಮ್ನೆ ಹೋಗ್ತದಾಳೆ ಅಂದ್ರೆ ಏನೋ ವಿಷಯ ಇದೆ, ಏನೋ ಮಿಸ್ ಹೊಡಿತದೆಯಲ್ಲ. ನನ್ನ ಹುಷಾರಲ್ಲಿ ನಾನಿರ್ಬೇಕು. ಈ ಕನ್ನಿಕಾ ಆ ಶ್ರೇಷ್ಠನ್ ಜೊತೆ ಸೇರ್ಕೊಂಡು ಕಂಪ್ನಿಗೆ ಮೋಸ ಮಾಡ್ತಿದ್ದಾಳ. ಅಲ್ಲ, ತನ್ ಮನೆ ನಡೆಸ್ತಿರೋ ಕಂಪ್ನಿಗೆ ಈ ತರ ಮೋಸ ಮಾಡ್ತಿದ್ದಾಳೆ ಅಂದ್ರೆ ಎಂತ ಮನಸ್ಥಿತಿ ಇರ್ಬೇಕು? ಇವಾಗ ನಾನೇನ್ ಮಾಡ್ಲಿ? ಇದನ್ನೆಲ್ಲ ಮಾವಂಗ್ ಹೇಳ ಅಥವಾ ಬಾವಂಗ್ ಹೇಳ? ಏನ್ ಮಾಡ್ಲಿ? ರೀ, ಶುಭ ಮಾತ್ರೆ ತಗೊಳ್ಳಿ. ಬೀಳಿಸ್ಕೋಬೇಡಿ. ಆಯ್ತು. ಕುಸುಮ, ಒಂದು ವಿಷಯದ ಬಗ್ಗೆ ನನ್ನ ಹತ್ರ ಹೇಳೋಕೆ ಆಗಿಲ್ಲ. ಯಾವ ವಿಷಯದ ಬಗ್ಗೆ? ತುಂಬಾ ದಿವಸ ನಾನು ಗಮನಿಸ್ತಾನೆ ಇದ್ದೀನಿ, ಭಾಗ್ಯ ಮತ್ತು ಆದಿ ಮೊದ್ಲಿನ ತರ ಇಲ್ಲ ಕುಸುಮ. ಯಾಕೋ ಒಂಥರ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಒಬ್ರು ಮುಖಾನ ಒಬ್ರು ನೋಡ್ತಾ ಇಲ್ಲ. ಪರವಾಗಿಲ್ವೇ, ನೀವು ಚೆನ್ನಾಗಿ ಗಮನಿಸಿದೀರಾ? ಗಮನಿಸದೆ ಇರೋಕ್ಕಾಗತ್ತಾ ಕುಸುಮ? ಪಾಪ ನಮ್ ಭಾಗ್ಯ ಯಾವತ್ತು ತನ್ನ ನೋವನ್ನ ಯಾರ ಹತ್ರನೂ ಹೇಳ್ಕೊಂಡೋಳಲ್ಲ ಅವಳು. ಅವಳ ಪಾಡಿಗಳು ನೋವು ನುಂಗ್ತಾನೆ ಇರ್ತಾಳೆ. ಅವಳಗ್ ನೋವು ಆಗ್ಬಾರ್ದು ಅಂತಾನೆ ನಾನು ಆದಿ ಅಂತ ಒಳ್ಳೆ ಹುಡುಗನ್ ನೋಡಿ ಅವಳನ್ನ ಮದ್ವೆ ಮಾಡೋಣ ಅಂತ ಯೋಚನೆ ಮಾಡ್ತಿರೋದು. ಆದ್ರೂ ಕುಸುಮ,
ಯಾಕೋ ನೀನು ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಏನ್ರಿ ತಪ್ಪು? ಏನ್ ತಪ್ಪು? ನಾನೇನ್ ತಪ್ಪು ಮಾಡ್ದೆ? ಅಲ್ಲ, ಗಂಡನೇ ಸರ್ವಸ್ವ ಅನ್ಕೊಂಡಿದ್ಲು ಭಾಗ್ಯ. ಗಂಡಂಗೋಸ್ಕರ ಪ್ರಾಣನೇ ಕೊಡಕ್ಕೆ ರೆಡಿ ಆಗಿದ್ಲು, ಹೌದಾ? ಆದ್ರೆ ಏನಾಯ್ತು? ಅಂತ ಬಂಗಾರದಂತ ಹೆಂಡತಿಗೆ ಮೋಸ ಮಾಡ್ದ, ದ್ರೋಹ ಬಗೆದು ಹೋದ. ಅವನು ಏನ್ ಖುಷಿ ಕೊಟ್ಟಿದ್ದಾನೆ? ನೀವ್ ಹೇಳಿ, ನನ್ ಸೊಸೆಗೆ ನಿಮ್ ಮಗ ಏನ್ ಖುಷಿ ಕೊಟ್ಟಿದ್ದಾನೆ? ಬರೀ ನೋವು, ಅವಮಾನ, ದುಃಖ ಅಷ್ಟೇ. ಪಾಪಿಷ್ಟ ಪಾಪಿಷ್ಟ ಅವನು. ಅಷ್ಟು ಸಾಲದು ಅಂತ ನಮ್ಮನ್ನೆಲ್ಲ ಮನೆಯಿಂದ ಆಚೆನೂ ಹಾಕ್ಬಿಟ್ಟ. ಆದ್ರೆ ನಾ ಮಕ್ಕಳನ್ನ ತುಂಬಾ ಪ್ರೀತಿಸ್ತೀನಿ ಅಂತಾನಲ್ವಾ, ಕೊನೆ ಪಕ್ಷ ಮಕ್ಕಳ ಮುಖ ಆದ್ರೂ ನೋಡಿ ಅವ್ನು ಸುಮ್ನೆ ಇದ್ನ? ನಿಜ ಅಂದ್ರೆ ಅವನಲ್ಲಿ ಕರುಣೆ ಅನ್ನೋದು ಅರ್ಥೋಗಿದೆ. ಅವಳು ಯಾವಳು ಇದ್ದಾಳಲ್ಲ, ಮಾಯಾಂಗಿಣಿ, ಅವಳು ಸಾಹಸ ಮಾಡಿ ನಿಮ್ ಮಗ ಹಾಳಾಗೋದ. ಇನ್ನು ನನ್ ಸೊಸೆ ಅವನ್ ನೆನಪಲ್ಲಿ ಕೊರಗ್ಬೇಕು ಅಂತಿದ್ದೀರಾ ನೀವು? ಕುಸುಮ, ಏನು ಅಂತ ಮಾತಾಡ್ತಾ ಇದ್ದೀಯಾ? ನಾನು ಹಾಗೆ ಹೇಳಿಲ್ಲ. ನೀನ್ ಮುಂದುವರಿಯೋಕ್ ಮುಂಚೆ ಭಾಗ್ಯಂಗೂ ಆದಿ ಮೇಲೆ ಆತರ ಭಾವನೆಗಳಿದೆಯಾ ಅಂತ ತಿಳ್ಕೊಳ್ಬೇಕಿತ್ತು. ನೀನ್ ಬರೀ ಆದಿ ಹತ್ರ ಮಾತಾಡಿ ಸ್ವಲ್ಪ ದುಡುಕಿನ ನಿರ್ಧಾರ ತಗೊಂಡಿಯೋ ಅಂತ ನನ್ನ ಅನಿಸಿಕೆ.